ಇತ್ತೀಚೆಗೆ ಕೃತಿಕಾ ರವೀಂದ್ರ ಎಲ್ಲರ ಗಮನವನ್ನು ಸೆಳೆದ್ರು, ಐಬಾಲ್ ಕ್ಯಾಚ್ ಆದರು. ಏಕೆಂದರೆ ಅವರು ಅವರ ಕನಸಿನ ಮನೆಯನ್ನು ಕಟ್ಟಿದ್ರು. ಅದಕ್ಕೆ ಹೆಸರು ಶಿವಶಕ್ತಿ ಅಂತ ಹೆಸರು ಕೊಟ್ಟರು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. 15 ವರ್ಷಗಳ ಒಂದು ದೊಡ್ಡ ಕನಸನ್ನು 2026ಕ್ಕೆ ಅವರು ಈಡೇರಿಸ್ಕೊಂಡಿದ್ದಾರೆ. ನೀವು ಅದೃಷ್ಟವಂತೆ ಅಂತ ಭಾವಿಸ್ತೀರೋ ಅಥವಾ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆದಿದ್ದೀನಿ ಅನ್ನಿಸ್ತಾ ಇದೆಯೋ, ಅಥವಾ ಏನು ಒಡೆಯೋ ಥಾಟ್ ಏನು ಆ ಆಲೋಚನೆಯಲ್ಲಿ? ಅದೃಷ್ಟವಂತೆ ನಾನು ನನ್ನ ತಂದೆ ತಾಯಿ ವಿಷಯಕ್ಕೆ. ಅವರಿಂದಾಗಿ ಅದೃಷ್ಟವಂತೆ ನಾನು. ಎಫರ್ಟ್ ಇದೆ, ಎಫರ್ಟ್ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಇವತ್ತಿನ ಮನೆ ಏನಿದೆ, ನನ್ನ ತಂದೆ ತಾಯಿ ಕಷ್ಟಪಟ್ಟಿದ್ರ ಫಲ ಅದು. ಬಿಕಾಸ್ ಊರಲ್ಲಿ ಒಂದು ಮನೆ ಇರುತ್ತೆ, ಅಮ್ಮ ಅದನ್ನು ಸೇಲ್ ಮಾಡ್ತಾರೆ, ಅವರು ಇಲ್ಲಿಗೆ ಬರ್ತಾರೆ. ಸೊ ಅದ್ರದ್ದು ಅಮೌಂಟ್ ಜಾಸ್ತಿ ಇದೆ ಮನೆ ತೊಗೊಳ್ಲಿಕ್ಕೆ ಹೊರತು ನಾನೇನೋ ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ ಅಲ್ಲ. ಪಾಪ ಅವ್ರು ಕಷ್ಟಪಟ್ಟಿದ್ದಾರೆ. ಅವರು 1990 ಕಷ್ಟಪಟ್ಟಿದ್ದಾರೆ. ಆ ಕಷ್ಟಪಟ್ಟಿದ್ರ ಫಲ ಇವತ್ತದು. ಅವರು ನನಗೆ, ನನ್ನ ತಾಯಿ ಇಲ್ಲಿಗೆ ಬರ್ತಾರೆ, ನನ್ನ ತಾಯಿಯ ತಾಯಿ ಅಂದರೆ ನನ್ನ ಅಜ್ಜಿ ತೀರ್ಕೊಳ್ತಾರೆ 2-3 ವರ್ಷದ ಹಿಂದೆ. ಸೀರಿಯಲ್ ಶುರುವಾಗೋಕ್ಕೂ ಮುಂಚೆ ನಾನು ಭೂಮಿಗೆ ಬಂದ ಭಗವಂತ ಮಾಡ್ತೀನಿ, ಅದನ್ನು ಒಪ್ಕೊಂಡಿದ್ದು ನಾನು ನನ್ನ ಅಜ್ಜಿ ಕಾಲ ಮೇಲೆ ಹಿಂಗೆ ಮಲ್ಕೊಂಡಿದ್ದಾಗ. ಮಾಡ್ತೀನಿ ಸರ್ ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾ ಇದ್ದೆ, ಅಜ್ಜಿ ಕಾಲ ಮೇಲೆ ಮಲಗಿದ್ದೆ. ಯೂಶ್ವಲಿ ನಾನು ಹಾಗಲ್ಲ, ನಾನು ಯಾರು ಕಾಲ ಮೇಲೆ ಮಲ್ಗೋದು ಅಥವಾ ಹಿಂಗೆ ಆರಾಮಾಗಿ ರೆಸ್ಟ್ ಮಾಡಿ ಆ ಥರದ ಪರ್ಸನ್ ಅಲ್ಲ ನಾನು. ಅವತ್ತು ಯಾಕೋ ಅನ್ನಿಸ್ತು ಅಜ್ಜಿ ಕಾಲ ಮೇಲೆ ಮಲ್ಗೋಣ ಅಂತ ಹೇಳಿ. ಅಜ್ಜಿ ಕಾಲ ಮೇಲೆ ಮಲ್ಕೊಂಡಿದ್ದಾಗ ಕೇಳಿದ್ದಂಥ ಆಪರ್ಚುನಿಟಿ ಅದು ಬಂತು, ಒಪ್ಕೊಂಡೆ. ಟೆಲಿಕಾಸ್ಟ್ ಶುರುವಾಗಿ ಫಸ್ಟ್ ಎಪಿಸೋಡ್ವರೆಗೂ, ಅದು ಟೆಲಿಕಾಸ್ಟ್ ಶುರುವಾಗೋಕ್ಕಿಂತ ಮುಂಚೆ ಸೀರೆಗಳೆಲ್ಲ ಬೇಕಿತ್ತಲ್ಲ, ಅದಕ್ಕೆ ಅಜ್ಜಿ ಸೀರೆ ಕೊಟ್ಟಿದ್ದಾರೆ ನನಗೆ. ಈ ಸೀರೆ ಉಡು, ಈ ಸೀರೆ ಚೆಂದ ಕಾಣುತ್ತೆ. ಟೆಲಿಕಾಸ್ಟ್ ಟೈಮಲ್ಲಿ ಅವ್ರು ಇರಲಿಲ್ಲ, ಅಯ್ಯೋ ನೋಡೇ ಇಲ್ಲ ಅವರು, ಆ ಸೀರಿಯಲ್ನೇ ನೋಡಿಲ್ಲ. ನಾನು ಅದಕ್ಕೆ ನನ್ನ ಫಸ್ಟ್ ಆ ಸೀರಿಯಲ್ಗೆ ಏನು ಅವಾರ್ಡ್ ಬಂತು ನಾನು ಅದನ್ನು ಡೆಡಿಕೇಟ್ ಅಂತ ಮಾಡಿದ್ದು ನನ್ನ ತಾಯಿಗೆ ಮತ್ತು ನನ್ನ ಅಜ್ಜಿಗೆ. ಬಿಕಾಸ್ ಅವರು ಯಾವಾಗಲೂ ಹೇಳೋರು, ನೀನು ಸೀರಿಯಲ್ಗೆ ಬಂದರೆ ನಾನು ಟಿ ವಿಲಿ ನೋಡ್ತೀನಿ, ನೀನು ಸೀರಿಯಲ್ಗೆ ಬಾ ನಾನು ಟಿ ವಿಲಿ ನೋಡ್ತೀನಿ ಅಂತ. ಅದಾಗಲಿಲ್ಲ, ಅವ್ರಿಗಾಗಲಿಲ್ಲ ಅದು. ಸೊ ಆ ಅಜ್ಜಿ ತೀರ್ಕೊಂಡಿದ್ದ ಮೊಮೆಂಟ್ ಏನಿದೆ ಅಲ್ಲ, ಅಮ್ಮ ಪಾಪ ಅಲ್ಲಿ ಒಬ್ಬರೇ ಆಗ್ತಾರೆ. ಸೊ ಅಮ್ಮಗೆ ನಾನು ಹೇಳ್ತೀನಿ, ಇಲ್ಲಿಗೆ ಬಂದುಬಿಡು, ನನ್ನ ಜೊತೆನೇ ಇದ್ಬಿಡು, ಬೆಟರ್ ಅದು ಅಂತ. ಅವಾಗ ಅವ್ರು ರಿಟೈರ್ಮೆಂಟ್ ತೊಗೊಳ್ತಾರೆ. ಅಲ್ಲಿವರೆಗೂ ಅವರು ವರ್ಕಿಂಗಲ್ಲಿ ಇರ್ತಾರೆ. ಅವಾಗ ರಿಟೈರ್ಮೆಂಟ್ ತೊಗೊಂಡು ಶಿಫ್ಟ್ಸ್ ಬ್ಯಾಕ್ ಟು ಬೆಂಗಳೂರು, ಬಾಡಿಗೆ ಮನೆಗೆ. ಸೊ ಇಲ್ಲಿ ಅವ್ರನ್ನ ಬಾಡಿಗೆ ಮನೆಯಲ್ಲಿ ಉಳಿಸೋದು ನನಗೆ ಕಷ್ಟ ಸರ್. ಅವರು ತುಂಬ ಆರಾಮಾಗಿ ಇಂಡಿಪೆಂಡೆಂಟ್ ಮನೆಯಲ್ಲಿದ್ದಂಥ ಲೇಡಿ. ಅವರದ್ದೇ ಆದಂಥ ಒಂದಷ್ಟು, ಅವರಿಗೆ ಗಿಡಗಳು ಅಂದರೆ ಭಾಳ ಇಷ್ಟ. ಅದೊಂದಷ್ಟು ಮಕ್ಕಳ ಥರ ಸಾಕೋರು. ಸೊ ಹಾಗೆ ನೋಡಿದ್ದವಳು ನಾನು. ತುಂಬ ಇಂಡಿಪೆಂಡೆಂಟಾಗಿ ಆರಾಮಾಗಿ ಓಡಾಡ್ಕೊಂಡು, ಮನೆ ತುಂಬ ಸ್ವಲ್ಪ ಸ್ಪೇಷಿಯಸ್ ಮನೆ. ಹಾಗಿದ್ದವ್ರನ್ನ ಇಲ್ಲಿ ಕರ್ಕೊಂಬಂದು ಯಾವುದೋ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ಉಳಿಸೋದಿದೆಯಲ್ಲ, ಅದು ಸಂಕಟ ಸರ್, ಅದು ತುಂಬ ಕಷ್ಟ. ಅದಾದಮೇಲೆ ಇಲ್ಲ, ಸ್ವಂತ ಮನೆಯೇ ಮಾಡಬೇಕು, ಅವ್ರು ನೆಮ್ಮದಿಯಾಗಿರೋದಕ್ಕೆ ಏನು ಬೇಕು ಅನ್ನೋದು ನಂದು ಬಿಟ್ಬಿಡಿ ಸರ್. ನಾನೊಂದು 10-15 ವರ್ಷದಲ್ಲಿ ಒಂದು 8 ಮನೆ ಚೇಂಜ್ ಮಾಡಿದ್ದೀನಿ. ನಾನು 8-9 ಮನೆ ಚೇಂಜ್ ಮಾಡಿದ್ದೀನಿ. ಎಸ್ ನಾನು ಒಬ್ಬಳೇ ಇದ್ದಿದ್ದಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಸೊ ಬಾಡಿಗೆ ಮನೆಗಳು ತುಂಬ ಬದಲಾಯಿಸಿದ್ದೀನಿ ನಾನು. ನಂದು ನಡೆಯುತ್ತೆ ಸರ್, ಅವ್ರದ್ದು ನಡೆಯಲ್ಲ ಪಾಪ. ಆ್ಯಂಡ್ ನಾಟ್ ಎಟ್ ದಿಸ್ ಏಜ್. ಐ ವಾಂಟ್ ಹರ್ ಟು ಬಿ ಪೀಸ್ಫುಲ್. ಅವರು ತುಂಬ ನೆಮ್ಮದಿಯಾಗಿರೋದಕ್ಕೆ ಏನು ಬೇಕು, ಸ್ವಂತ ಮನೆ ಬೇಕು, ಆಗಲಿ ಅದು. ಸೊ ಮನೆ ತೊಗೊಂಡಿದ್ದಷ್ಟು ಬಿಟ್ಟು ಒಳಗಡೆ ಏನೇನು ಯಾವ್ಯಾವ ಕಡೆ ಎಲ್ಲೆಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡಿದ್ದು ನಾನು. ಹೀಗೆ ಇರಬೇಕದು, ಚೆಂದ ಕಾಣುತ್ತೆ, ವಿತ್ ಅಮ್ಮನ ಪರ್ಮಿಷನ್. ಇದು ನಿಂಗೆ ಓಕೆನಾ, ಇದಿಲ್ಲಿ ಬಂದರೆ ಸರಿನಾ ಅಂತ. ಅದಕ್ಕೆ ನಾನು ಇವಾಗಲೂ ಹೇಳೋದು, ಮನೆ ಅನ್ನೋದು ಎಷ್ಟೋ ಜನ ಮಿಡಲ್ ಕ್ಲಾಸ್ ಅವ್ರಿಗೆ ಕನಸು ಸರ್. ಸ್ಪೆಷಲಿ ಬೆಂಗಳೂರಲ್ಲಂತೂ ಭಾಳ ಕಷ್ಟ ಸರ್. ಸತ್ಯ. ನಾನೇ ಅನುಭವಿಸಿದ್ದೀನಿ. ನೆಕ್ಸ್ಟ್ ಮಂತ್ ಬಾಡಿಗೆ ಕಟ್ಟೋದಕ್ಕೆ ಈ ಮಂತ್ ನಾನು ಇಷ್ಟು ವರ್ಕ್ ಮಾಡಬೇಕು ಅಂತ. ನನಗೆ 10,000-15,000 ಬಾಡಿಗೆ ಇದೆಯಾ, ನಾನು ಈ ಮಂತ್ 2 ಡಬ್ಬಿಂಗ್ ಮಾಡಬೇಕು. ಐ ಯೂಸ್ ಟು ಡಬ್ ಫಾರ್ ಮೂವೀಸ್. ಬೇರೆಯವ್ರಿಗೆ ವಾಯ್ಸ್ ಕೊಡ್ತಿದ್ದೆ, ಪೈಲಟ್ ಡಬ್ಬಿಂಗ್ ಮಾಡ್ತಿದ್ದೆ. ಇಷ್ಟು ಡಬ್ ಮಾಡಬೇಕು. ಒಂದು ಫೋಟೋಶೂಟ್ ಮಾಡಿದ್ರೆ ಒಂದು 2,000-3,000 ಬರ್ಬೋದೇನೋ. ಒಂದು ಸಿನಿಮಾ ಮಾಡಿದ್ರೆ ಒಂದು 50,000 ಪೇಮೆಂಟ್ ಕೊಡ್ತಾರಾ, 1,00,000 ಪೇಮೆಂಟ್ ಕೊಡ್ತಾರಾ. ಅದನ್ನು ಮಾಡಿದ್ರೆ ಅಟ್ಲೀಸ್ಟ್ ನನಗೆ ಬಾಡಿಗೆ ಕಟ್ಟೋಕ್ಕಾಗತ್ತೆ. ನನ್ನ ಕೈಯಲ್ಲಿ ಕೊನೆ 300 ರೂಪಾಯಿ ಕೂಡ ನೋಡಿದ್ದೀನಿ ನಾನು. ನೆಕ್ಸ್ಟ್ ಮಂತ್ ಬಾಡಿಗೆ ಕಟ್ಟೋದಕ್ಕೆ 300 ರೂಪಾಯಿ ಉಳಿದಿದೆ ನನಗೆ. ಥ್ಯಾಂಕ್ಸ್ ಟು ಮೈ ಮದರ್ ಅಗೇನ್. ನಮ್ಮ ಅಮ್ಮಂಗೆ ಫೋನ್ ಮಾಡಿ, ಅಮ್ಮ ನನ್ನ ಹತ್ರ ಲಾಸ್ಟ್ 300 ರೂಪಾಯಿ ಇದೆ,
ಸ್ವಲ್ಪ ಅಮೌಂಟ್ ಹಾಕೋಕ್ಕಾಗತ್ತಾ ಅಂದಾಗ ಬೇಜಾರು ಮಾಡ್ಕೊಳ್ದೆ ಏನೂ ಕೇಳಿದೆ ಅವ್ರು ಅಮೌಂಟ್ ಹಾಕಿದ್ದಾರೆ ನನಗೆ, ತಗೋ ಅಂತ. ಅಟ್ ದ ಸೇಮ್ ಟೈಮ್ ಇಲ್ಲಿ ನನಗೆ ಆ ಟೈಮಲ್ಲಿ ಇದ್ದಂಥ ನನ್ನ ಫ್ರೆಂಡ್ಸ್ ಅಂತ ಒಂದು 6-7 ಜನ ಇದ್ರು, ಒಂದು 5-6 ಜನ ಇದ್ದರು. ಅವರು ಕೂಡ ನಾನು ತರಕಾರಿ ತೊಗೊಳಕ್ಕೆ ಯೋಚನೆ ಮಾಡಿದ್ದೀನಿ ಸರ್. ಡೆಫಿನೆಟ್ಲಿ ಸರ್, ನಾನು ತರಕಾರಿ ತೊಗೊಳೋದಕ್ಕೆ ಈಗ ಇಷ್ಟು ತರಕಾರಿ ತೊಗೊಂಡ್ರೆ ನಾನು ನೆಕ್ಸ್ಟ್ ಮಂತಿಂದು ಕರೆಂಟ್ ಬಿಲ್ಲಿಗೆ ಏನು ಮಾಡೋದು, ಇಷ್ಟು ಬೇಡ, ಸ್ವಲ್ಪ ಕಡಿಮೆ ತೊಗೊಳ್ಳೋಣ ಅಂತ ನಾನು ಮಾಡಿದ್ದೀನಿ. ನಾನು ಅದನ್ನು ಫೇಸ್ ಮಾಡಿದ್ದೀನಿ ನಾನು. ರಿಯಲಿ ಕೃತಿಕ? ಎಸ್ ಸರ್, ಎಸ್. ಅದು ಆ ಫೇಸ್ ಯಾರಿಗೂ ಬರಬಾರ್ದು ಅಂತ ನಾನು ಹೇಳಲ್ಲ, ಬಂದ್ರೇ ಕಲಿಯೋದು, ರಾಕ್ ಬಾಟಮ್ ರೀಚ್ ಆಗೋದು ಅಂತ ಹೇಳ್ತಾರಲ್ಲ, ಐ ಹ್ಯಾವ್ ಫೇಸ್ ದ್ಯಾಟ್. ಆ ಟೈಮಲ್ಲಿ ನನಗೆ ಏನೂ ಆಗಲ್ಲ, ಧೈರ್ಯವಾಗಿರು ಅಂತ ಹೇಳಿರೋರಿದ್ದಾರೆ. ಆಮೇಲೆ ನನಗೆ ಯಾವುದೋ ಕೆಲವೊಂದಷ್ಟು ಇನ್ಸಿಡೆಂಟ್ಸ್ನ ನೆನೆಸ್ಕೊಂಡ್ರೆ ಇವತ್ತು ನಾನು ಇಲ್ಲಿದ್ದೀನಿ ಅಂತ ನಂಗೆ ನಿಜವಾಗ್ಲೂ ನನ್ನ ಬಗ್ಗೆ ನಂಗೆ ಖುಷಿ ಆಗುತ್ತೆ. ಯಾವುದೋ ಒಂದು ವರ್ಕೌಟ್ ಮಾಡುವಾಗ ಪಿ ಟಿ ತೊಗೊಳಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ ಅಂತ ಹೇಳಿ ಜಿಮ್ಮಿಂದ ಕಳಿಸಿದಾರೆ ನನ್ನ ಆಚೆ. ಬೇಡ, ನೀವು ಪಿ ಟಿ ಕಟ್ಟಿಲ್ಲ, ಯು ಆರ್ ನಾಟ್ ಸಪೋಸ್ ಟು ಟೇಕ್ ಪಿ ಟಿ ಅಂತ. ಹೌದಾ, ಓಕೆ. ನಾನು ಮಾತಾಡ್ತಿರ್ಲಿಲ್ಲ, ನಾನು ಇಷ್ಟು ಮಾತಾಡ್ತಿರ್ಲಿಲ್ಲ. ಹೌದಾ ಸರ್, ಓಕೆ, ಸಾರಿ ಸರ್. ಆಚೆ ಬಂದ್ಬಿಟ್ಟು ಫುಟ್ಪಾತಲ್ಲಿ ಕೂತು ಹತ್ತಿದ್ದೀನಿ ನಾನು. ಇದು ಬರುತ್ತಲ್ಲ ಫುಟ್ಪಾತಿಂದ, ಹಾಂ, ಅಲ್ಲಿ ಕೂತ್ಕೊಂಡು ಹತ್ತಿದ್ದೀನಿ ನಾನು. ಸೊ ಅಂದರೆ ಅದೆಲ್ಲ ತೊಂದರೆ ಇಲ್ಲ ಸರ್, ನಂಗೆ ಅದ್ರ ಬಗ್ಗೆ ಯಾವುದೂ ರಿಗ್ರೆಟ್ಸ್ ಇಲ್ಲ, ಟು ಬಿ ಫ್ರ್ಯಾಂಕ್. ಅಯ್ಯೋ ಹಿಂಗಾಗೋಯ್ತಲ್ಲ ಅನ್ನೋ ರಿಗ್ರೆಟ್ಸ್ ಇಲ್ಲ. ಬಟ್ ನಂಗೆ ಜೊತೆಗೆ ನಿಂತಿದ್ದಾರೆ ನಮ್ಮಮ್ಮ, ಪ್ರತಿ ಕ್ಷಣ ನಿಂತಿದ್ದಾರೆ ಅವರು. ಬಟ್ ಹೌ ವಾಸ್ ದಟ್ ಆ್ಯಕ್ಚುಲಿ? ಅಂದರೆ ನೀವು ಯಾವಾಗಲೂ ಒಳ್ಳೊಳ್ಳೆ ಪ್ರಾಜೆಕ್ಟಲ್ಲೇ ಇರ್ತಿದ್ರಿ ಆ್ಯಂಡ್ ಕೆಲಸ ನಡೀತಾ ಇತ್ತು. ಎಸ್ ಸರ್. ವಿ ಆಲ್ ಥಾಟ್ ಕೃತಿಕಾ ಎಂಗೇಜ್ ಆಗಿದ್ದಾರೆ, ಬ್ಯುಸಿ ಇದ್ದಾರೆ, ಅವ್ರು ಪಾಡು ಅವ್ರ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂತಾನೆ ನಮ್ಮ ತಿಳುವಳಿಕೆ. ಹಾಗಾಗಿ ಈ ಪ್ರಶ್ನೆ ನಿಮ್ಗೆ ಹಾಕ್ತಿದ್ದೀನಿ, ಹೌ ವಾಸ್ ದಟ್? ಆ ಬಾಟಲ್ನೆಕ್ ಏನದು? ಅದೇನಾಯಿತು ಅಂದರೆ, ರಾಧಾ ಕಲ್ಯಾಣ ಮುಗಿಯುತ್ತೆ. ರಾಧಾ ಕಲ್ಯಾಣ ಮುಗಿತಿದ್ದಂಗೆ ನನಗೆ 4 ವರ್ಷದ ಕಂಟಿನ್ಯೂಸ್ ಸೀರಿಯಲ್ ಮಾಡಿ ಸುಸ್ತಾಗಿರುತ್ತೆ. ನಾನೊಂದು ಬ್ರೇಕ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿರ್ತೀನಿ, 1-2-3 ವರ್ಷದ ಬ್ರೇಕ್ ಆ ಥರ ಏನಾದ್ರು ತೊಗೊಳ್ಳೋಣ. ಆವಾಗ ಬಿಗ್ ಬಾಸ್ ಬರುತ್ತೆ ನನಗೆ. ಬಿಗ್ ಬಾಸ್ ಆಪರ್ಚುನಿಟಿ ಬಂದಾಗ ಇದೇನೋ ಹೊಸ್ತಾಗಿದೆಯಲ್ಲ, ಚೆನ್ನಾಗಿದೆ ಆಗಿದ್ರೆ ನೋಡೋಣ, ಟ್ರೈ ಮಾಡೋಣ ಅನ್ನೋ ಒಂದು ಥಾಟ್ ಬರುತ್ತೆ. ಸರಿ ಆಯಿತು ಅಂತ ಬಿಗ್ ಬಾಸ್ ಮಾಡ್ತೀನಿ. ಬಿಗ್ ಬಾಸ್ ಮಾಡಿ ಮುಗಿಸ್ತಿದ್ದಂಗೆ ನಂಗೊಂದು ಥಾಟ್ ಬರುತ್ತೆ, ದಟ್ ಸಿನಿಮಾ ಮಾಡೋಣ, ಟ್ರೈ ಮಾಡೋಣ. ಸೀರಿಯಲ್ ಓಕೆ ಮಾಡ್ತೀನಿ, ನಂಗೆ ಗೊತ್ತಾಗಿದೆ, ಸೀರಿಯಲ್ ಮಾಡಿದ್ದೀನಿ, ರಿಯಾಲಿಟಿ ಶೋ ಕೂಡ ಮಾಡಿದ್ದೀನಿ, ಒಂದ್ಸಲ ಸಿನಿಮಾ ಟ್ರೈ ಮಾಡ್ಬೋದಲ್ಲ, ಯಾಕಾಗಲ್ಲ ಅಂತ. ಸಿನಿಮಾ ಟ್ರೈ ಮಾಡೋ ಅಂಥ ಟೈಮ್ ಇದೆ ಅಲ್ಲ ಸರ್, ಆ ಟೈಮಲ್ಲಿ ನನಗೆ ಅಂದರೆ ಸೀರಿಯಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ಸೀರಿಯಲ್ ಮಾಡ್ತಾ ಇದ್ದಾಗ ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಗಲ್ಲ. ಸೊ ಅದನ್ನು ಬಿಡಲೇಬೇಕಾದಂಥ ಅನಿವಾರ್ಯತೆ. ಆ್ಯಂಡ್ ಸೀರಿಯಲ್ ಅನ್ನೋದು ಒಂದು ರೆಗ್ಯುಲರ್ ಇನ್ಕಮ್ ಇರುತ್ತೆ, ಸಿನಿಮಾ ಅನ್ನೋದು ನಂಗೆ ರೆಗ್ಯುಲರ್ ಇನ್ಕಮ್ ಆಗಲ್ಲ. ಆಬ್ವಿಯಸ್ಲಿ ನಾನು ವೆಯ್ಟ್ ಮಾಡಲೇಬೇಕಾಗುತ್ತೆ, ಸರ್ಟನ್ ಪಾಯಿಂಟ್ ಆಫ್ ಟೈಮ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇದು ಟೈಮು ಸರ್ ಅದು. ಸೊ ನಾನು 2015ರಿಂದ ಆಲ್ಮೋಸ್ಟ್ 2015 2015ರಿಂದ 2021-22ವರೆಗೂ ನಾನು ಬ್ರೇಕ್ ತೊಗೊಂಡಿದ್ದೀನಿ ಸಿನಿಮಾಗೋಸ್ಕರ. ಅಟ್ಲೀಸ್ಟ್ 19ಕ್ಕೆಲ್ಲ ಶುರು ಮಾಡಿದ್ದೆ ನಾನು ಸೀರಿಯಲ್ ಮಾಡ್ತೀನಿ ಅಂತ. ಬಟ್ ಆ ಟೈಮಲ್ಲಿ ಅಗೇನ್ ಕೋವಿಡ್ ಬಂತು. ಆ ಟೈಮ್ ಪೀರಿಯಡ್ 21ವರೆಗೂ ಎಳೆದ್ಬಿಡ್ತದು, 1-2 ವರ್ಷ ಹೋಗೇ ಬಿಡ್ತು. ಸೊ ಹಾಗೆ ಆ ಮೊಮೆಂಟ್ ಏನಿದೆಯಲ್ಲ ಸರ್, ಅದು ಆ ಟೈಮಲ್ಲೇ ಈ ಥರ ರಾಕ್ ಬಾಟಮ್ ಅಂತ ನಾನು ನೋಡಿದ್ದು. ಹಿಂಗಿರುತ್ತೆ ಇದು, ಬೆಂಗಳೂರಲ್ಲಿ ಲೈಫ್ ಹಿಂಗಿರುತ್ತೆ ಅಂತ ಅನಿಸಿದ್ದು. ಸೊ ನಿಮ್ಮ ಗಳಿಕೆ ಎಲ್ಲ ಖಾಲಿ ಆಗಿತ್ತು? ಹೌದು ಸರ್, ಹೌದು. ಅಂದರೆ ಗಳಿಕೆ ಅಂತ ಅಂದಾಗ ಆಬ್ವಿಯಸ್ಲಿ ಸೇವಿಂಗ್ಸಲ್ಲೇ ನಾನು ಅಷ್ಟು ವರ್ಷ ಕಳೆದಿರ್ತೀನಲ್ಲ ಸರ್, ಒಂದು 4-5 ವರ್ಷ ನಾನು ಅದರಲ್ಲೇ ಕಳೆದಿರ್ತೀನಿ ಅಂದಾಗ ಆಬ್ವಿಯಸ್ಲಿ ಹೋಗ್ತಾ ಇರೋದು ಅಷ್ಟೇ ಇರುತ್ತೆ, ಇನ್ಕಮ್ ಇರಲ್ವಲ್ಲ, ಬರೀ ಔಟ್ ಗೋಯಿಂಗ್ ಇರುತ್ತೆ. ಹೆಂಗೆ ಅನ್ಸುತ್ತಲ್ಲ ಅಂದರೆ, ನೀವು ಹೋಗ್ತಿರೋ ಜಿಮ್ಮು, ಗೊತ್ತಿರೋ ಜಿಮ್ಮು, ಹೌದು, ನೀವು ಕಟ್ಟಿಲ್ಲ ಅಂದರೆ ಆಚೆ ಕಳಿಸ್ಬಿಡ್ತಾರೆ ಅಂದಾಗ, ಹೌದು, ಈ ಸಿಟಿಯ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ವ್ಯಾಲ್ಯೂಸ್ ಯಾವುದ್ರ ಮೇಲೆ? ನಂಗೆ ಶಾಕ್ ಅದು. ಅಂದರೆ ಹೀಗೆಲ್ಲ ಇರುತ್ತೆ ಅನ್ನೋದೇ ಶಾಕ್ ನನಗೆ. ಈ ಥರನೂ ಇರುತ್ತೆ ಇಲ್ಲಿ, ಈ ಥರನೂ ಲೈಫ್ ಕಾಣಿಸುತ್ತೆ ನನಗೆ ಅನ್ನೋದು ಒಂದು ಸರ್ಪ್ರೈಸಿಂಗ್ ಅದು. ಬಿಕಾಸ್ ನನಗೆ ವರ್ಕೌಟ್ ಅನ್ನೋದು ಆ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಇತ್ತು ಸರ್. ನಾನು ಸಿನಿಮಾಗೆ ಟ್ರೈ ಮಾಡ್ತಿದ್ದೆ ಆ್ಯಂಡ್ ಬಾಡಿ ಮೇಂಟೈನ್ ಮಾಡಲೇಬೇಕಾಗತ್ತೆ. ಸರ್ಟನ್ ಬಾಡಿ ಮೇಂಟೆನೆನ್ಸ್ ಇಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ. ಸೊ ಜಿಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಆ ಟೈಮಲ್ಲಿ. ಅದನ್ನು ಟ್ರೈ ಮಾಡ್ತಿದ್ದೆ. ಅದು ಒಂದೇ ಅಂತಲ್ಲ, ಸುಮಾರಷ್ಟು ಅವಮಾನಗಳನ್ನ ಫೇಸ್ ಮಾಡಿದ್ದೀನಿ ನಾನು, ಇಲ್ಲ ಅಂತ ಅಲ್ಲ, ಸುಮಾರಷ್ಟು ಅವಮಾನಗಳನ್ನ ನಾನು ಫೇಸ್ ಮಾಡಿದ್ದೀನಿ. ಫಾರ್ ಇನ್ಸ್ಟೆನ್ಸ್ ಅಂದರೆ ಅದು ನನ್ನನ್ನು ಕರೆಯೋದೇ ಅವಮಾನ ಮಾಡೋಕ್ಕೆ ಅನ್ನೋವಂಥದ್ದು ಇನ್ಸಿಡೆಂಟ್ಗಳಾಗೋಗಿದೆ ನನ್ನ ಕೆಲವೊಂದು ಕಡೆ. ಇವಳೊಬ್ಳು ಬಂದಿರಲಿ ಇಲ್ಲಿ, ಒಂದು ಗೆಸ್ಟಾಗಿ ಬಂದಿರಲಿ, ಯಾವುದಕ್ಕೂ ಇಲ್ಲಿರಲಿ ಅಂತ, ಆ ಥರ ಆಗಿದೆ. ಹಿಂಗಿರುತ್ತಾ? ಅದು ಕೂಡ ಎಕ್ಸ್ಪೀರಿಯನ್ಸೇ ನನಗೆ. ಹೀಗಿರುತ್ತಾ ಅದು? ಏಕೆಂದರೆ ನಾನು ನೋಡಿದ್ದು ಅದೇ ಹೇಳಿದ್ನಲ್ಲ ಸರ್, ಸಕ್ಸಸ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ನಾನು ಆ ಸಕ್ಸಸ್ನ ನೋಡಿಬಿಟ್ಟಿದ್ದೀನಿ.
ರಾಧಾ ಕಲ್ಯಾಣ್ ಹತ್ರ ನೋಡಿದ್ದೆ ನಾನು. ಈಗ ನಂಗೆ ಪ್ರಪಂಚ ಉಲ್ಟಾ ಕಾಣಿಸ್ತಾ ಇದೆ. ಅಂದ್ರೆ ಅವಾಗ ನಿಮಗೆ ತುಂಬಾ ಪ್ರಯಾರಿಟಿ ಪ್ರಯಾರಿಟಿ ಕೊಡ್ತಿದ್ರು, ಹಿಂಗೆ ಕೃತಿಕಾ ಅವರು ಅಂತಿದ್ರು. ಈಗ ಅದು ಹಂಗಿಲ್ಲ. ಇದು ಎಲ್ಲರ ಜೊತೆ ಒಬ್ಳಾಗಿದ್ರು ನನಗೆ ಬೇಜಾರಾಗಲ್ಲ. ಎಲ್ಲರೂ ಒಂದು, ನೀನು ಒಬ್ಳೆ ಒಂದು ಅಂದಾಗ ಬೇಜಾರಾಗುತ್ತೆ. ಅದು ಸರ್ಪ್ರೈಸಿಂಗ್ ಆಗುತ್ತೆ. ಹಿಂಗಾಗತ್ತಲ್ಲ. ಬೇರೆಯವ್ರು ಟ್ರೀಟ್ ಮಾಡ್ತಿದ್ದ, ಗೊತ್ತಿರೋರೇ ಟ್ರೀಟ್ ಮಾಡ್ತಿದ್ದ? ಬೇರೆಯವರು. ಗೊತ್ತಿರೋರು ಟ್ರೀಟ್ ಮಾಡಿದ್ರೆ ಸರ್ ನಾನು ಹೇಳ್ಬಿಡ್ತೀನಿ, ಮುಖಕ್ಕೆ ಹೇಳ್ಬಿಡ್ತೀನಿ, ಇಲ್ಲ ನಂಗೆ ನೀವು ಹಿಂಗೆ ಟ್ರೀಟ್ ಮಾಡ್ತಿರೋದು ಇಷ್ಟ ಆಗ್ತಿಲ್ಲ ಅಂತ. ಅನಿವಾರ್ಯ ಕಾರಣಕ್ಕಾಗಿ ನಾನು ಹೋದಾಗ ಅವ್ರು ಹಂಗೆ ಟ್ರೀಟ್ ಮಾಡಿದಾಗ ನನಗೆ ಆಬ್ವಿಯಸ್ಲಿ ನಾನು ಸ್ಪೀಚ್ಲೆಸ್ ಇರ್ತೀನಿ ಆ್ಯಂಡ್ ಹೆಲ್ಪ್ಲೆಸ್ ಇರ್ತೀನಿ. ಹಾಂ ಸರಿ ಆಯಿತು, ಓಕೆ. ಅದನ್ನು ನಾನು ಫೇಸ್ ಮಾಡಿದ್ದೀನಿ. ಅಂದರೆ ಪರ್ಸ್ನಲ್ ಲೆವೆಲಲ್ಲಿ ಅಂತಂದರೆ ಈ ಥರದ್ದು ಜಿಮ್ ಆ ಥರದ್ದೆಲ್ಲ ಫೇಸ್ ಮಾಡಿದ್ದೀನಿ. ಪ್ರೊಫೆಷ್ನಲಿ ಆಲ್ಸೋ ನಂಗೆ ಪ್ರೊಫೆಷ್ನಲಿ ಹೇಳಿದ್ದಾರೆ ಕೂಡ. ಅಂದರೆ ನೀವು ಇವಾಗ ಸಣ್ಣ ಇರಬೇಕು ಅನ್ನೋದು ಒಪ್ಕೊಳ್ತೀನಿ ಸರ್, ಸಣ್ಣ ಇರಬೇಕು. ಕೆಲವೊಂದಷ್ಟು ಡಿಗ್ಲಾಮರಸ್ ರೋಲ್ನ ನಾನು ಹುಡುಕ್ತಿದ್ದೆ. ನಂಗೆ ಆ ಥರದ ರೋಲ್ ಭಾಳ ಇಷ್ಟ. ನಾನು ಕೆಂಗುಲಾಬಿ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಕೂಡ ಒಂದು 5-6 ಶೇಡ್ ಇರೋವಂಥ ಪಾತ್ರ. ಅದು ಕೂಡ ನನಗೆ ಭಾಳ ಹಾರ್ಟಿಗೆ ಹತ್ತಿರದ್ದು. ಬಟ್ ಅದು ರಿಲೀಸ್ ಆಗಲ್ಲ. ಅದು ರಿಲೀಸ್ ಆಗಿಲ್ಲ, ಈಗಲೂ ರಿಲೀಸ್ ಆಗಿಲ್ಲ. ಬಟ್ ಅದಕ್ಕೆ ಕತೆಗೆ ಸ್ಟೇಟ್ ಅವಾರ್ಡ್ ಬರುತ್ತೆ. ನನಗೆ ಈ ಥರದ್ದನ್ನು ಹುಡುಕ್ತಾ ಇದ್ದು ನನಗೆ, ಓ ಹೀಗೆಲ್ಲ ಇರುತ್ತಾ, ಓ ಈ ಥರ ವೆಯ್ಟ್ ಮಾಡಬೇಕಾಗತ್ತಾ, ತುಂಬ ವೆಯ್ಟ್ ಮಾಡೋದಾದರೆ ಸರ್ ನಮಗೆ ಬೇರೆ ಯಾವುದು ಎಲ್ಲಿಂದನೋ ಇನ್ಕಮ್ ಇದೆ ಅಂತ ಅಂದಾಗ ನಾವು ವೆಯ್ಟ್ ಮಾಡ್ಬೋದು. ನನಗೆ ಯಾವುದೋ ಒಂದು ಬೇರೆ ಬಿಸ್ನೆಸ್ ಇದೆ ಅಂತ, ಬೇರೆ ಏನೋ ಕೆಲಸ ಮಾಡ್ತಿದ್ದೀನಿ ಅಂದಾಗ. ಬಟ್ ಏನೂ ಇನ್ಕಮ್ ಇಲ್ಲದೆ ಇದ್ದಾಗ ಎಷ್ಟು ಅಂತ ವೆಯ್ಟ್ ಮಾಡೋಕ್ಕಾಗತ್ತೆ ಅಲ್ವಾ? ಸೊ ಹಾಗಾಗಿ ನಮ್ಮ ಲೈಫ್ನ ನಾವು ನೋಡ್ಕೊಳ್ಳೇಬೇಕಾಗತ್ತೆ. ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅದು ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಆದಮೇಲೆ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸೊ ಆ ರೆಸ್ಪಾನ್ಸಿಬಿಲಿಟಿನ ಹ್ಯಾಂಡಲ್ ಮಾಡಲೇಬೇಕಾಯ್ತು. ಅಲ್ಲ, ಬಟ್ ರಾಕ್ ಬಾಟಮ್ ರೇಂಜಲ್ಲಿ ರೀಚ್ ಆಗಿದ್ದು ಅಂದರೆ, ಗುರು ನಾನು ತರಕಾರಿ ತಗೋಬೇಕಾ, ನಾನು ತಿನ್ಬೇಕಾ ಅನ್ನೋ ರೇಂಜಿಗೆ ನೀವು ಹೋಗ್ತೀರಾ ಫೈನಾನ್ಷಿಯಲಿ ಅಂದರೆ, ನಂಗೆ ತುಂಬ ಆಶ್ಚರ್ಯ ಆಗಿದೆ. ಹೌದು ಸರ್, ಹೋಗಿದ್ದೀನಿ ನಾನು. ಆ ಥರ ಆಗಿದೆ ನನಗದು. ಅಂದರೆ ಅದು ಬೇಕು ಅಂತ ಮಾಡ್ಕೊಂಡಿದ್ದಲ್ಲ, ನಂಗೆ ಅದು ಇನ್ನೊಂದು ಬೇಜಾರು. ನಾನೇ ಏನೋ ಬೇಕು ಅಂತ ಮಾಡ್ಕೊಂಬಿಟ್ಟಿದ್ದೀನಿ ಅಂತಂದರೆ ಸರಿ, ಆ ಲೆವೆಲಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಪರಿಸ್ಥಿತಿಗಳದು. ಯಾವುದಕ್ಕೂ ಆಪರ್ಚುನಿಟಿಗೆ ವೆಯ್ಟ್ ಮಾಡೋದ್ರಿಂದ ಇರಬಹುದು, ಅಥವಾ ನಾನು ಇನ್ನೆಲ್ಲೋ ಸ್ಪೆಂಡ್ ಮಾಡಿದ್ರಿಂದ ಇರಬಹುದು. ಹಾಗೆ ಅದು ಪರಿಸ್ಥಿತಿಗಳು ಹಾಗೆ ನನ್ನ ಕಟ್ಟಾಕಿದೆ. ಹೋಗಿ ಯಾವುದೋ ಮಸಾಲೆ ದೋಸೆ 80 ರೂಪಾಯಿ ಇದ್ದರೆ ಬೇಡ ಬಿಡು, ಎಲ್ಲೋ 15 ರೂಪಾಯಿ ತಿನ್ಕೊಂಡು ಸುಮ್ಮನೆ ಇದ್ಬೇಡ ನಾನು ಮನಸ್ಥಿತಿ ಬಂದ್ಬಿಟ್ರೆ. ಮಾಡಿದ್ದೀನಿ ಸರ್ ನಾನು ಅದನ್ನು ಮಾಡಿದ್ದೀನಿ. ಆಮೇಲೆ ನನಗೆ ಯಾವುದೋ ಒಂದು ಬಟ್ಟೆ ಇಷ್ಟ ಆದಾಗ ನಾನು ಅದನ್ನು ಕೂಡ ಹೇಳ್ತೀನಿ. ಯಾವುದೋ ಒಂದು ಬಟ್ಟೆ, ಇವಾಗ ಆರ್ಟಿಸ್ಟ್ ಅಂತ ಅಂದಾಗ ನಮ್ಗೆ ನಮ್ಮದೇ ಆದಂಥ ಒಂದಷ್ಟು ಆಸೆಗಳಿರುತ್ತೆ, ಇದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಂಗೆ. ಅದನ್ನು ನೋಡಿದಾಗಲೂ ಅಷ್ಟೇ, ನಾನು ಅದ್ರ ಪ್ರೈಸ್ ಟ್ಯಾಗ್ ನೋಡಿ, ಓ ಇದು ಬೇಡ ಬಿಡು, ನೆಕ್ಸ್ಟ್ ಯಾವುದಾದ್ರೂ ಪೇಮೆಂಟ್ ಆದಾಗ ತೊಗೊಳ್ಳೋಣ ಅಂತ. ನಾನು ಮಾಡಿದ್ದೀನಿ ಅದನ್ನು. ಎಸ್ ನಾನು ಒಂದು ವರ್ಕೌಟ್ ಶೂ ಅಂತ ನನಗೊಂದು ಫೇವ್ರೆಟ್ ಶೂ ಇತ್ತು. ಅದನ್ನು ನಾನು ಆಲ್ಮೋಸ್ಟ್ ಒಂದು 4 ವರ್ಷದಿಂದ ವೆಯ್ಟ್ ಮಾಡ್ತಿದ್ದೆ ತೊಗೊಳಕ್ಕೆ. 3-4 ವರ್ಷ ಆದಮೇಲೆ ತೊಗೊಂಡಿದ್ದೀನಿ. ನನ್ನ ಬರ್ಡೇಗೋಸ್ಕರ ನಾನೇ ಗಿಫ್ಟ್ ಮಾಡ್ಕೊಂಡು ದುಡ್ಡು ಕೂಡ ಹಾಕಿ ಇಲ್ಲ ಅದನ್ನು ನಾನು ಇಂಥ ಟೈಮಲ್ಲೇ ತೊಗೊಳ್ಳೋಣ, ಪರವಾಗಿಲ್ಲ, ಯಾವುದಾದ್ರು ಒಂದು ಇನ್ಕಮ್ ಬಂದಾಗ ನನಗೇನೂ ಅನಿಸಲ್ಲ, ಸುಮ್ಮನೆ ನಾನು ಯಾಕೆ ಸ್ಪೆಂಡ್ ಮಾಡಬೇಕು, ಬೇಡ ಬಿಡು ಅಂತ ಪಾಯಿಂಟ್. ಇದೆಲ್ಲ ಫೇಸ್ ಮಾಡಿದ್ದೀನಿ ಸರ್. ಅದಕ್ಕೆ ನಾನು ಹೇಳ್ತಿರೋದು, ಇವತ್ತು ನನ್ನ ಸ್ವಂತ ಮನೆ ಅಂತ ಇದೆ, ಅಮ್ಮ ಆರಾಮಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ನನ್ನ ಜೊತೆನೇ ಇದ್ದಾರೆ ಅನ್ನೋದೆಲ್ಲ ಏನಿದೆ ಅಲ್ಲ, ನಾನು ತುಂಬ ಬ್ಲೆಸ್ಡ್ ನನ್ನ ತಾಯಿ ವಿಷಯಕ್ಕೆ. ಅವ್ರು ನನಗೆ ಯಾವತ್ತೂ ಕೂಡ ಇಲ್ಲ ಅಂತ ಹೇಳಿಲ್ಲ ಯಾವುದಕ್ಕೂ. ಹೌದಾ ನಿಂಗೆ ಇದು ತೊಗೋಬೇಕು ಅಂತಿದೆಯಾ, ತೊಗೋ, ಆಯಿತು ನಾನು ದುಡ್ಡು ಹಾಕ್ತೀನಿ ಅಂತನೋ, ಅಥವಾ ರೆಂಟ್ಗಿಲ್ಲ, ಓಕೆ ನಾನು ದುಡ್ಡು ಹಾಕ್ತೀನಿ ಬಿಟ್ಟು ತಲೆ ಕೆಡ್ಸ್ಕೊಂಬಿಡ ಅಂತನೋ. ಅವ್ರು ಯಾವತ್ತೂ ಕೂಡ ನನ್ನ ಕೈಲಿ ಆಗಲ್ಲ, ಇದಾಗಲ್ಲ ನನಗೆ ಅಂತ ಹೇಳಿಲ್ಲ ಅವರು. ಬಟ್ ಎಷ್ಟೊಂದು ಈ ಕಷ್ಟಗಳನ್ನ ನೀವು ಹೇಳ್ಕೊಂಡು ಇರಲ್ಲ? ಹೇಳಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಸುಮಾರಷ್ಟು ಗೊತ್ತಿಲ್ಲ. ಇವಾಗಲೇ ಗೊತ್ತಾಗದ ಏನಾದರೂ ಗೊತ್ತಾದ್ರೆ ಕೆಲವೊಂದಷ್ಟು ಪಾಡ್ಕಾಸ್ಟ್ ಮೂಲಕ ಕೆಲವೊಂದಷ್ಟು ಬಹುಶಃ ಗೊತ್ತಾಗತ್ತೆ ಇದರಿಂದ. ಅಂದ್ರೆ ಅಮ್ಮಂಗೆ ಹರ್ಟ್ ಆಗ್ಬಿಡುತ್ತೆ. ಅಂದ್ರೆ ಅವರು ಕೇಳಿದ್ರೆ ಸ್ವಾಭಿಮಾನ ಒಂದು ಅಡ್ಡ ಬರ್ತಿರುತ್ತೆ. ಹೌದು, ಅಂದ್ರೆ ಅವರು ಸರ್ ಅವ್ರ ಊರಲ್ಲಿ ಇರ್ತಾರೆ, ಅವ್ರದ್ದು ಟೀಚರ್, ಅವ್ರದ್ದೇ 1000 ಟೆನ್ಷನ್ ಇರುತ್ತೆ. ಅದ್ರ ಮಧ್ಯೆ ನಂದು ಒಂದು ಟೆನ್ಷನ್ ಆಗ ಅವ್ರು ಯಾಕೆ ತಗೋಬೇಕು ಅಲ್ವಾ? ಅವಳು ಆರಾಮಾಗಿದ್ದಾಳೆ ಅಂತ ಅನ್ಸ್ಬೇಕು ಅವ್ರಿಗೆ. ನಾನು ಎಷ್ಟೋ ಸಲ ಹುಷಾರಿಲ್ಲ ಅಂತ ಹೇಳ್ತಿರ್ಲಿಲ್ಲ. ನಂಗೆ ತುಂಬ ಹುಷಾರಿಲ್ಲದೆ ಇದ್ದಾಗ ಜ್ವರ ಗಿರ ಎಲ್ಲ ಬಂದಾಗ ಹೇಳ್ತಿರ್ಲಿಲ್ಲ ನಾನು, ಪಾಪ ಅವ್ರು ಟೆನ್ಷನ್ ಆಗಿಬಿಡ್ತಾರೆ ಅಂತ. ಒಬ್ಬರೇ ಮ್ಯಾನೇಜ್ ಮಾಡ್ತಿದ್ರಿ? ಎಸ್ ಯಾರು ಇಲ್ಲ ಸರ್. ನನಗೆ ಆ್ಯಕ್ಚುಲಿ ಸುಮಾರಷ್ಟು ವರ್ಷದವರೆಗೂ ನನ್ನ ಫ್ರೆಂಡ್ಸ್ ಅಂತ ಬಂದಿದ್ದೇನೆ ನಂಗೆ ಆಲ್ಮೋಸ್ಟ್ 2015-16 ಟೈಮಲ್ಲೇನೋ. ಅವ್ರ ಪಾಪ ಅಂದರೆ ಈ ಟೈಮಿನ ಮೆಂಟಲ್ ಸಪೋರ್ಟ್ ಅವ್ರು ನನಗೆ, ಟು ಬಿ ಫ್ರ್ಯಾಂಕ್. ಜ್ವರ ಬಂದ್ರೆ ಏನೋ ಆದ್ರೆ ನೀವೇ ಎದ್ದು ಮೆಡಿಕಲ್ ಶಾಪ್ಗೆ ಹೋಗಿ. ಎಸ್ ಐ ಹ್ಯಾವ್ ಡನ್ ದಟ್. ನನಗೆ ಒಂದು ಮೇಜರ್ ಇಂಜುರಿ ಆಗಿತ್ತು, ಬ್ಯಾಕ್ ಇಂಜುರಿ ಆಗಿತ್ತು ನನಗೆ. ನೀವು ನಂಬಲ್ಲ, ಆ ಟೈಮಲ್ಲಿ ಅಂದರೆ ಯಾರಿಗೂ ಬರೋಕ್ಕಾಗಲ್ಲ ಸರ್. ಎಲ್ರಿಗೂ ಅವ್ರದ್ದೇ ಆದಂಥ ಫ್ಯಾಮಿಲಿ ಇರುತ್ತೆ, ಅವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾವು ತೀರಾ ಡಿಪೆಂಡೆಂಟ್ ಆಗಿ ನೀನು ನೋಡ್ಕೊಬೇಕು ಅಂತ ಹೇಳೋಕ್ಕಾಗಲ್ಲ.
ಸೊ ಪಾಪ ನನ್ನ ಫ್ರೆಂಡ್ಸ್ಗೂ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ ಅವರು, ಅದಕ್ಕಿಂತ ಜಾಸ್ತಿ ಎಲ್ಲಾಗತ್ತೆ ಅವ್ರಿಗೂ. ಸೊ ನಾನು ಎಷ್ಟೋ ಸಲ, ನಾನು ಅದು ಒಂದ್ಸಲ ಅಂತೂ ನಂಗೆ ಎದ್ದೇಳಕ್ಕೆ ಆಗದೆ ತೆಳ್ಕೊಂಡು ನಾನು ಹೋಗಿ ಅಡುಗೆ ಮನೆಗೆ ಹೋಗಿ ನಿಂತ್ಕೊಂಡು ಕಷ್ಟಪಟ್ಕೊಂಡು ಏನೋ ಒಂದು ತಿನ್ಕೊಂಡು ಮತ್ತೆ ತೆಳ್ಕೊಂಡು ಹೋಗಿ ಮಲಗಿರೋದು, ಈ ಥರ ಎಲ್ಲ ಇದೆ, ಆಗಿದೆ ನನಗಿದು.